ದಿನಾಂಕ 28/4/2025 ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಇವರನ್ನು ಏಕವಚನದಿಂದ ಗದರಿಸುವ ದನಿಯಲ್ಲಿ ಕರೆದು ಅವರನ್ನು ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಹೋಗಿದ್ದರು. ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ. ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ. ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 132 ಪ್ರಕಾರ ಅವ್ರ ಮ್ಯಾಗ ಒಂದು ದೂರನ್ನು ಫಿರ್ಯಾದಿಯನ್ನು ದಾಖಲು ಮಾಡಿದ್ದೀನಿ. ಅದಕ್ಕೆ ದೂರನ್ನು ನಾನು ಹಂಗೆ ದಾಖಲು ಮಾಡಿಲ್ಲ, ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿ ಸಮೇತವಾಗಿ ಮತ್ತು ಪತ್ರಿಕಾ ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ಇವತ್ತು ಏನಾಗಿದೆ ಅಂದರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋ ದನಿಯಲ್ಲಿ ಕೂಗಿದ್ರು ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ, ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತೇಳಿ ಬೈತಾ ಇದ್ದೀನಿ. ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ರಾಜ್ಯದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಂಥನೆ ಮಾಡಿ ಆ ಅಧಿಕಾರಿಗಳನ್ನು ಉತ್ತೇಜಿಸುವುದನ್ನು ಬಿಟ್ಟು ಅವ್ರ ಕರ್ತವ್ಯ ಪಾಲನೆಯಲ್ಲಿ ಅವ್ರಿಗೆ ಈ ರೀತಿ ಮಾಡಿದ್ದು ಭಾಳ ದುರದೃಷ್ಟಕರ. ಈ 132 ಭಾರತೀಯ ನ್ಯಾಯ ಸಂಹಿತೆ ಏನು ಹೇಳ್ತದೆ ಅಂದ್ರೆ, ಯಾರೇ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಅವ್ರ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾಗ ಅಥವಾ ಪೊಲೀಸರು ಸಮವಸ್ತ್ರ ಧರಿಸಿದ ಸಮಯದಲ್ಲಿ ಅವ್ರ ಮೇಲೆ ಕೈ ಎತ್ತಿ ಅವ್ರನ್ನ ಬಡಿಯಲಿಕ್ಕೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅವ್ರು ಹೆದರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥ ವ್ಯಕ್ತಿ ಯಾರೇ ಇರಲಿ, ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ, ಅವ್ರಿಗೆ ಕನಿಷ್ಠ 2 ವರ್ಷಗಳವರೆಗೆ ಕಾರಾಗೃಹವಾಸ ಶಿಕ್ಷೆ ಅಂಥೇಳಿ ಮತ್ತು ದಂಡ ಒಂದೊಂದು ಸಮಯದಲ್ಲಿ 2 ಕೂಡ ವಿಧಿಸಬಹುದು ಅಂತೇಳಿ ಭಾರತೀಯ ನ್ಯಾಯ ಸಂಹಿತೆ 2023ರಲ್ಲಿದೆ. ಆದ್ದರಿಂದ ಇವತ್ತಿನ ದಿವಸ ನಾನೇನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ, ಅವ್ರು ಏನಾದರೂ 48 ಗಂಟೆ ಒಳಗಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಒಂದು FIR ದಾಖಲು ಮಾಡದೇ ಇದ್ದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಇಡೀ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಗೃಹ ಸಚಿವರನ್ನು ಕೂಡ ಹೊಣೆಗಾರರನ್ನು ಮಾಡಿ ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಂತ ಹೇಳಿ ಬಯಸ್ತಾ ಇದ್ದೀನಿ. ಇದಲ್ಲದೆ ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೂ ಕೂಡ ನಾನು ಈ ದೂರು ಕೊಟ್ಟಿದ್ದೀನಿ. ಅವ್ರಿಗೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಇದನ್ನು ತಡೆಗಟ್ಟಬೇಕಂತೇಳಿ ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಭೀಮಪ್ಪ ಗಡ, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲಗಿ. ದಿನಾಂಕ 28/4/2025 ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಇವರನ್ನು ಏಕವಚನದಿಂದ ಗದರಿಸುವ ದನಿಯಲ್ಲಿ ಕರೆದು ಅವ್ರನ್ನ ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಹೋಗಿದ್ದರು. ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ. ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ. ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 132 ಪ್ರಕಾರ ಅವ್ರ ಮ್ಯಾಗ ಒಂದು ದೂರನ್ನು ಫಿರ್ಯಾದಿಯನ್ನು ದಾಖಲು ಮಾಡಿದ್ದೀನಿ. ಅದಕ್ಕೆ ದೂರನ್ನು ನಾನು ಹಂಗೆ ದಾಖಲು ಮಾಡಿಲ್ಲ, ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿ ಸಮೇತವಾಗಿ ಮತ್ತು ಪತ್ರಿಕಾ ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ಇವತ್ತು ಏನಾಗಿದೆ ಅಂದರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋ ದನಿಯಲ್ಲಿ ಕೂಗಿದ್ರು ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ, ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ